ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ 2025 ಪೂರ್ಣ ಚಂದ್ರಗ್ರಹಣ ಅಂದರೆ ರಕ್ತ ಚಂದ್ರಗ್ರಹಣ ನಿಮ್ಮ ರಾಶಿ ಚಕ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಈ ಚಂದ್ರಗ್ರಹಣವು ಸೆಪ್ಟೆಂಬರ್ 7 ಮತ್ತು 8ನೇ ತಾರೀಕಿನಂದು ಸಂಭವಿಸುವ ಸಂಪೂರ್ಣ ಚಂದ್ರಗ್ರಹಣದ ಸಮಯ ಹಾಗೂ ಪರಿಣಾಮಗಳು ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಯಾವ ರಾಶಿಯವರು ಯಾವ ಪರಿಹಾರ ಮಾಡಬೇಕು ಅಂತ ಹೇಳ್ತೀವಿ. ದ್ವಾದಶ ರಾಶಿಯ 12 ರಾಶಿ ಚಕ್ರ ಚಿಹ್ನೆಯ ಮೇಲೆ ಈ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಭಾರತದಲ್ಲಿರುವ ಕರ್ನಾಟಕ ರಾಜ್ಯ ಸೇರಿದಂತೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಈ ಚಂದ್ರಗ್ರಹಣ ಗೋಚರಿಸುತ್ತದೆ. ಗ್ರಹಣದ ಸಮಯ ಅಂದರೆ ಸೂತಕದ ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂತ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ. ಮತ್ತು ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು, ವೃದ್ಧರು ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ಎಚ್ಚರಿಕೆ ವಹಿಸುವ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಯಮಗಳನ್ನು ಕೂಡ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಕೊನೆವರೆಗೆ ನೋಡಿದ್ರೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸೆಪ್ಟೆಂಬರ್ 7 ಮತ್ತು 8ನೇ ತಾರೀಕಿನಂದು 2025 ರಾತ್ರಿ ಆಕಾಶದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆ. ಈ ಶಕ್ತಿಶಾಲಿ ಸಂಪೂರ್ಣ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವ ಈ ಶಕ್ತಿಶಾಲಿ ಗ್ರಹಣದ ನಿಖರವಾದ ಸಮಯ, ಗೋಚರತೆಯ ವಿವರಗಳು, ಗ್ರಹಣ ವೇದ ಅವಧಿ ಮತ್ತು ಸೂತಕ ಕಾಲ ಮತ್ತು ಜ್ಯೋತಿಷ್ಯ ಮಹತ್ವಗಳನ್ನು ಕುರಿತು ಆಳವಾದ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಈ ಸಂಪೂರ್ಣ ಚಂದ್ರಗ್ರಹಣವು ಭಾರತ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಉತ್ತರ ಅಮೆರಿಕದ ಪಶ್ಚಿಮ ಭಾಗಗಳು, ದಕ್ಷಿಣ ಅಮೆರಿಕದ ಪೂರ್ವ ಭಾಗಗಳು, ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಆರ್ಕಾಟಿಕ್ ಮತ್ತು ಪ್ರಪಂಚದ ಹಲವು ಪ್ರದೇಶಗಳಲ್ಲಿ ಗೋಚರಿಸಲಿದೆ. ಹಾಗೂ ಭಾರತದಲ್ಲಿ ಯಾವ ನಗರಗಳಲ್ಲಿ ಗೋಚರಿಸುತ್ತದೆ ಅಂದರೆ ಕರ್ನಾಟಕ, ತಮಿಳುನಾಡು, ದೆಹಲಿ, ತೆಲಂಗಾಣ, ಮಹಾರಾಷ್ಟ್ರ, ನವದೆಹಲಿ, ಪಶ್ಚಿಮ ಬಂಗಾಳ ಮತ್ತು ಇನ್ನೂ ಅನೇಕ ರಾಜ್ಯಗಳ ಮೇಲೆ ಈ ಚಂದ್ರಗ್ರಹಣವು ಪ್ರಭಾವವನ್ನು ಬೀರುತ್ತದೆ. ಈ ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದರೆ ಮತ್ತು ಇದರ ಸೂತಕದ ಸಮಯ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂದರೆ 2025 ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದಂದು ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಭಾದ್ರಪದ ಮಾಸ, ವರ್ಷ ಋತು, ದಕ್ಷಿಣಾಯಣ ಹಾಗೂ ಶುಕ್ಲ ಪಕ್ಷದಲ್ಲಿ ಭಾದ್ರಪದ ಹುಣ್ಣಿಮೆಯ ದಿನ ಭಾಗಶಃ ಚಂದ್ರಗ್ರಹಣವು ರಾತ್ರಿ 9:57 ಪ್ರಾರಂಭವಾಗಿ ಮತ್ತು ಸೆಪ್ಟೆಂಬರ್ 8ನೇ ತಾರೀಕು ಬೆಳಿಗ್ಗೆ 1:26 ಮುಕ್ತಾಯಗೊಳ್ಳುತ್ತದೆ. ಇದು ಭಾಗಶಃ ಚಂದ್ರಗ್ರಹಣದ ಸಮಯ ಆಯಿತು. ಇನ್ನು ಸಂಪೂರ್ಣ ಚಂದ್ರಗ್ರಹಣದ ಆರಂಭ ಯಾವಾಗ ಆಗುತ್ತೆ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ 8ನೇ ತಾರೀಕು ಸೋಮವಾರ ಬೆಳಗ್ಗೆ 12:22 ಮುಕ್ತಾಯಗೊಳ್ಳುತ್ತದೆ. ಈ ಸಮಯದಲ್ಲಿ ಈ ಚಂದ್ರಗ್ರಹಣವು ಸಂಪೂರ್ಣವಾಗಿ ರಕ್ತ ಚಂದ್ರಗ್ರಹಣವಾಗಿ ಗೋಚರಿಸುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ವೇದ ಅಥವಾ ಸೂತಕ ಕಾಲ ಎಂದರೆ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವ ಸಮಯ ಇದೆ. ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಆಹಾರ ಸೇವಿಸುವುದು ಮತ್ತು ಹೊಸ ಕೆಲಸ ಪ್ರಾರಂಭಿಸುವುದು ಮುಂತಾದ ಚಟುವಟಿಕೆಗಳನ್ನು ತಪ್ಪಿಸಬೇಕು. ಇಂತಹ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ನಿಷೇಧಿಸಲಾಗಿದೆ. ಮತ್ತು ಗರ್ಭಿಣಿ ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ರೋಗಿಗಳು ಈ ಗ್ರಹಣದ ಸಮಯದಲ್ಲಿ ಹೊರಗಡೆ ಬರುವುದನ್ನು ಕೂಡ ನಿಷೇಧಿಸಲಾಗಿದೆ. ಇವರು ತುಂಬ ಎಚ್ಚರಿಕೆಯಿಂದ ವಹಿಸಬೇಕು. ಈ ಚಂದ್ರಗ್ರಹಣವು ಇವರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು. ಹಾಗಾಗಿ ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾರು ಕೂಡ ಹೊರಗಡೆ ಬರದಂತೆ ಸೂಚಿಸಲಾಗಿದೆ. ಮತ್ತು ಈ ಸಂಪೂರ್ಣ ಚಂದ್ರಗ್ರಹಣವು ನಿಮ್ಮ ರಾಶಿಚಕ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯಿರಿ. ಈ ಪ್ರಬಲ ಗ್ರಹಣವು ವಾಯು ರಾಶಿಯಾದ ಕುಂಭ ರಾಶಿಯಲ್ಲಿ ನಡೆಯುತ್ತದೆ. ಇದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ರಾಹು ಪ್ರಾಕೃತ ಚಂದ್ರಗ್ರಹಣ. ಚಂದ್ರನು ಮನಸ್ಸಿನ ಸೂಚಕ ಮತ್ತು ರಾಹು ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದ ಸೂಚಕ. ಈ ಸಮಯೋಜನೆಯಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ಈ ಗ್ರಹಣವು ನಮ್ಮೊಳಗಿನ ಅಹಂಕಾರದಲ್ಲಿ ಹೆಚ್ಚಳ, ಅದರಿಂದ ಉಂಟಾಗುವ ಗೊಂದಲ ಮತ್ತು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಲ್ಲಿ ಪ್ರತಿಯೊಂದು ರಾಶಿಯಲ್ಲಿ ಜನಿಸಿದ ಜನರಿಗೆ ಈ ಗ್ರಹಣವು ಯಾವ ರೀತಿ ಫಲಿತಾಂಶಗಳನ್ನು ತರುತ್ತದೆ ಎಂಬುದನ್ನು ಅವರ ಜಾತಕದಲ್ಲಿ ಅದು ಎಲ್ಲಿ ಸಂಭವಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ.
ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಗ್ರಹಣದ ಪರಿಣಾಮವು ನಿಮ್ಮ ಮೇಲೆ ತುಂಬ ಕಡಿಮೆ ಮಟ್ಟದಲ್ಲಿ ಇರುತ್ತದೆ. ಆದ್ದರಿಂದ ಫಲಿತಾಂಶ ಒಳ್ಳೆಯದಾಗಿದ್ದರೆ ಉತ್ಸುಕರಾಗಬೇಡಿ ಮತ್ತು ಫಲಿತಾಂಶ ಕೆಟ್ಟದಾಗಿದ್ದರೆ ನಿರಾಶೆಗೊಳ್ಳಬೇಡಿ. ಎಲ್ಲದನ್ನು ಸರಿಸಮವಾಗಿ ಸ್ವೀಕರಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ಚಂದ್ರಗ್ರಹಣವು ಯಾವ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಮತ್ತು ಕೆಲವು ಸಮಸ್ಯೆಗಳಿಗೆ ಸಲಹೆಯನ್ನು ಕೂಡ ನೀಡಲಾಗಿದೆ. ಈ ಸಂಪೂರ್ಣ ಚಂದ್ರಗ್ರಹಣದ ರಾಶಿ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ, 11ನೇ ಮನೆ. ಈ ಗ್ರಹಣವು ನಿಮ್ಮ ರಾಶಿ ಚಕ್ರದ 11ನೇ ಮನೆಯಲ್ಲಿ ನಡೆಯುತ್ತದೆ. ಇದು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು ತರಬಹುದು, ಆದರೆ ಸ್ನೇಹಿತರೊಂದಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಮೇಷರಾಶಿಯವರಿಗೆ ಸಲಹೆಯನ್ನು ಯಾವ ರೀತಿ ನೀಡಲಾಗಿದೆ ಅಂದರೆ, ನಿಮ್ಮ ನಿರೀಕ್ಷೆಗಳನ್ನು ಕಡಿಮೆ ಇರಿಸಿ ಮತ್ತು ಯಾರ ಹತ್ರನಾದರೂ ಮಾತನಾಡುವಾಗ ಸ್ಪಷ್ಟ ಸಂವಹನದತ್ತ ಗಮನ ಹರಿಸಿ. ಹಾಗೂ ವೃಷಭ ರಾಶಿ, ಈ ಗ್ರಹಣವು ನಿಮ್ಮ ವೃತ್ತಿ ಜೀವನದ 11ನೇ ಮನೆಯಲ್ಲಿ ನಡೆಯುತ್ತದೆ. ಇದರಿಂದಾಗಿ ನಿಮ್ಮ ಗಮನವು ನಿಮ್ಮ ವೃತ್ತಿ ಮತ್ತು ಕೆಲಸದ ಮೇಲೆ ಇರುತ್ತದೆ. ನೀವು ಕೆಲಸದಲ್ಲಿ ಒತ್ತಡ ಅಥವಾ ಅತೃಪ್ತಿಯನ್ನು ಅನುಭವಿಸಬಹುದು. ಅಲ್ಲದೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ ಮಾಡುವುದರಿಂದ ಒತ್ತಡ ಹೆಚ್ಚಾಗಬಹುದು. ನಿಮಗೆ ಸಲಹೆಯಾಗಿ ಈ ಹಂತವನ್ನು ಜಯಿಸಲು ಮಾನಸಿಕ ಶಾಂತತೆ ಮತ್ತು ವೃತ್ತಿಪರತೆಯನ್ನು ಕಾಪಾಡಿಕೊಳ್ಳಿ ಹಾಗೂ ಫಲಿತಾಂಶದ ಮೇಲೆ ಹೆಚ್ಚು ಗಮನವಿರಿಸಬೇಕು. ಹಾಗೂ ಮಿಥುನ ರಾಶಿ, ಈ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದ 9ನೇ ಮನೆಯಲ್ಲಿ ನಡೆಯುತ್ತದೆ. ನಿಮ್ಮ ನಂಬಿಕೆಗಳು ಮತ್ತು ಆ ನಂಬಿಕೆಗಳ ಮೇಲೆ ಪರೀಕ್ಷೆಗೆ ಒಳಗಾಗಬಹುದು. ನಿಮ್ಮ ತಂದೆ ಅಥವಾ ಗುರುವಿನಂತಹ ಯಾರೊಂದಿಗಾದರೂ ಸಂಬಂಧಿಸಿದಂತೆ ನೀವು ಮಾನಸಿಕ ಯಾತನೆಯನ್ನು ಅನುಭವಿಸಬಹುದು. ಮಿಥುನ ರಾಶಿಯವರಿಗೆ ಸಲಹೆಯಾಗಿ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಿ. ದುರ್ಗಾ ಪೂಜೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಹಾಗೂ ಕರ್ಕಾಟಕ ರಾಶಿ, ಈ ಗ್ರಹಣವು 8ನೇ ಮನೆಯಲ್ಲಿ ನಡೆಯುತ್ತದೆ. 8ನೇ ಮನೆಯ ಹವಾಮಾನ, ಭಯ ಮತ್ತು ಅಡೆತಡೆಗಳನ್ನು ಪ್ರತಿನಿಧಿಸುತ್ತದೆ. ಈ ಗ್ರಹಣವು ನಿಮ್ಮ ಆಳವಾಗಿ ಬೇರೂರುವ ಭಯ ಮತ್ತು ಚಿಂತೆಗಳನ್ನು ಹೊರತಾಗಬಹುದು ಮತ್ತು ನೀವು ಅತಿಯಾಗಿ ಜಾಗರೂಕರಾಗಿರಬಹುದು ಅಥವಾ ಅತಿಯಾಗಿ ಯೋಚಿಸಬಹುದು. ಸ್ವಲ್ಪ ನಿಧಾನವಾಗಿ ಸಮಾಲೋಚನೆ ಮಾಡಿ ಎಲ್ಲದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಸಲಹೆಯನ್ನು ಯಾವ ಥರ ನೀಡಲಾಗುತ್ತದೆ ಅಂದರೆ, ಧ್ಯಾನಕ್ಕೆ ಆದ್ಯತೆ ನೀಡಿ. ನೀವು ತುಂಬ ಒತ್ತಡಕ್ಕೊಳಗಾಗಿದ್ದರೆ ಸಹಾಯ ಕೇಳಲು ಹಿಂಜರಿಯಬೇಡಿ. ಶಿವ ಮತ್ತು ದುರ್ಗೆಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಮತ್ತು ಸಿಂಹರಾಶಿ, ಈ ಗ್ರಹಣವು ಸಿಂಹರಾಶಿಯ 7ನೇ ಮನೆಯಲ್ಲಿ ನಡೆಯುತ್ತದೆ. ಸಂಬಂಧಗಳ ಮೇಲೆ ಗಮನವಿರುತ್ತದೆ. ಮದುವೆ ಅಥವಾ ವ್ಯಾಪಾರ ಪಾಲುದಾರಿಕೆಯಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗರೂಕರಾಗಿರಿ. ಯಾವುದೇ ಕೆಲಸ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಸಾಮರ್ಥ್ಯವನ್ನು ನಂಬಿರಿ. ಸಿಂಹ ರಾಶಿಯವರಿಗೆ ಸಲಹೆಯಾಗಿ ನಿಮ್ಮ ಸಂಗಾತಿ ಮತ್ತು ಸಂಗಾತಿಯೊಂದಿಗೆ ತಾಳ್ಮೆಯಿಂದಿರಿ ಮತ್ತು ಸಹಾನುಭೂತಿಯಿಂದ ಸಂವಹನ ನಡೆಸಲು ಪ್ರಯತ್ನಿಸಿ. ಶಿವ ಮತ್ತು ದುರ್ಗೆಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಾಗೂ ಕನ್ಯಾ ರಾಶಿ, ಈ ಗ್ರಹಣವು 6ನೇ ಮನೆಯಲ್ಲಿ ನಡೆಯುತ್ತದೆ. ಇದು ಒಳ್ಳೆಯ ಸ್ಥಾನ ಅಂತಲೂ ಹೇಳಬಹುದು. ಸಮಸ್ಯೆಗಳನ್ನು ಪರಿಹರಿಸಲು ಇದು ಸಮಯ. ಸಾಲ ಅಥವಾ ಶತ್ರುಗಳಿಂದ ಉಂಟಾಗುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಈ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಲು ಇದು ಪ್ರಬಲ ಸಮಯವಾಗಿದೆ ನಿಮಗೆ. ಈ ರಾಶಿಯವರಿಗೆ ಸಲಹೆಯಾಗಿ ನಿಮ್ಮ ಒತ್ತಡವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ಸವಾಲುಗಳನ್ನು ಎದುರಿಸಿ. ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಹಾಗೂ ತುಲಾರಾಶಿ, ಈ ಗ್ರಹಣವು ತುಲಾರಾಶಿಯಲ್ಲಿ 5ನೇ ಮನೆಯಲ್ಲಿ ನಡೆಯುತ್ತದೆ. ಇದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರೇಮ ಸಂಬಂಧಗಳು ಪರಿಣಾಮ ಬೀರುತ್ತವೆ. ಮಕ್ಕಳು ಅಥವಾ ಪ್ರೇಮ ಸಂಬಂಧಗಳ ಬಗ್ಗೆ ಚಿಂತೆಗಳು ಉಂಟಾಗಬಹುದು. ತುಲಾರಾಶಿಯವರಿಗೆ ಸಲಹೆ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಶಾಂತ ಮತ್ತು ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಶಿವ ಮತ್ತು ದುರ್ಗೆಯ ಪೂಜೆ ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮತ್ತು ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ ನಿಮ್ಮ ರಾಶಿ ಚಕ್ರದ 4ನೇ ಮನೆಯಲ್ಲಿ ನಡೆಯುತ್ತದೆ. ಇದು ಒಳ್ಳೆಯ ಸ್ಥಾನವಲ್ಲ. ಇದರಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಇದು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರಬಹುದು ಅಥವಾ ಕೌಟುಂಬಿಕ ಶಾಂತತೆಗೆ ಭಂಗ ತರಬಹುದು. ಸ್ವಲ್ಪ ಜಾಗರೂಕರಾಗಿರಿ. ಎಲ್ಲದನ್ನು ಸಮಾಲೋಚನೆಯಿಂದ ಅರ್ಥ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಸಲಹೆ, ಮನೆಯಲ್ಲಿ ಸಾಮರಸ್ಯವನ್ನು ಸೃಷ್ಟಿಸುವತ್ತ ಗಮನಹರಿಸಿ ಮತ್ತು ನಿಮ್ಮ ತಾಯಿಯನ್ನು ಬೆಂಬಲಿಸಿ. ಪರಿಕ್ರಮ ಅಥವಾ ಶಿವನ ಅಭಿಷೇಕ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಾಗೂ ಧನಸ್ಸು ರಾಶಿ, ಈ ಗ್ರಹಣವು ಧನಸ್ಸು ರಾಶಿಯ 3ನೇ ಮನೆಯಲ್ಲಿ ನಡೆಯುತ್ತದೆ. ಇದು ಒಳ್ಳೆಯ ಸ್ಥಾನ. ಇದರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ಒಡ ಹುಟ್ಟುವುದರೊಂದಿಗಿನ ಸಮಸ್ಯೆಗಳು ನಿವಾರಿಸಲು ಇದು ಸಹಾಯ ಮಾಡುತ್ತದೆ.
ನಿಮ್ಮ ಧೈರ್ಯವು ದುರಹಂಕಾರವಾಗಿ ಬದಲಾಗದಂತೆ ಎಚ್ಚರ ವಹಿಸಬೇಕು. ನಿಮಗೆ ಸಲಹೆಯಾಗಿ ನಿಮ್ಮ ಎಲ್ಲ ಸಂಭಾಷಣೆಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಮತ್ತು ಚಿಂತಾಶೀಲರಾಗಿರಿ. ಮತ್ತು ಮಕರ ರಾಶಿ, ಈ ಗ್ರಹಣವು 2ನೇ ಮನೆಯಲ್ಲಿ ನಡೆಯುತ್ತದೆ. ಆರ್ಥಿಕ ಮತ್ತು ಕೌಟುಂಬಿಕ ವಿಷಯಗಳು ಆದ್ಯತೆ ಪಡೆಯುತ್ತವೆ. ಭಾವನಾತ್ಮಕ ಪ್ರಕ್ರಿಯೆಗಳು ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಪ್ರದರ್ಶಿಸಲು ಹೆಚ್ಚು ಹಣವನ್ನು ಖರ್ಚು ಮಾಡಬೇಡಿ. ನಿಮಗೆ ಸಲಹೆಯಾಗಿ ನಯವಾಗಿ ಮಾತನಾಡುವುದು ಉತ್ತಮ ಮತ್ತು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಲಕ್ಷ್ಮೀ ಕುಲದೇವತೆ ಅಥವಾ ದುರ್ಗೆಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಹಾಗೂ ಕುಂಭರಾಶಿ, ಗ್ರಹಣವು ನಿಮ್ಮ ಸ್ವಂತ ಮನೆಯಲ್ಲಿದೆ. ಆದ್ದರಿಂದ ಅದರ ಪರಿಣಾಮಗಳು ತುಂಬ ವೈಯಕ್ತಿಕವಾಗಿರುತ್ತವೆ. ನೀವು ಗಮನಾರ್ಹ ಮಾನಸಿಕ ಯಾತನೆ ಮತ್ತು ಗೊಂದಲವನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ಚಿಂತೆಗಿಂತ ಆಲೋಚನೆ ಮತ್ತು ಕ್ರಿಯೆಗೆ ಆದ್ಯತೆ ನೀಡಿ. ಕುಂಭರಾಶಿಯವರಿಗೆ ಸಲಹೆ ಯಾವ ಥರ ಇರುತ್ತೆ ಅಂದರೆ, ಇದು ಸ್ವಯಂ ಆರೈಕೆಗೆ ಪ್ರಮುಖ ಸಮಯ. ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆದ್ಯತೆ ನೀಡಿ. ಪರಿಕ್ರಮ ಅಥವಾ ಶಿವನ ಅಭಿಷೇಕ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಾಗೂ ಮೀನರಾಶಿ, ಈ ಗ್ರಹಣವು ನಿಮ್ಮ 12ನೇ ಮನೆಯಲ್ಲಿ ನಡೆಯುತ್ತದೆ. ಇದರಿಂದಾಗಿ ನೀವು ಒಂಟಿತನ ಅನುಭವಿಸಬಹುದು ಅಥವಾ ಅನಗತ್ಯ ವಿಷಯಗಳ ಬಗ್ಗೆ ಚಿಂತೆ ಹೆಚ್ಚಾಗಬಹುದು. ಇದು ನಿದ್ರಾಹೀನತೆ ಮತ್ತು ಅತಿಯಾದ ಖರ್ಚುಗಳಿಗೆ ಕಾರಣವಾಗಬಹುದು. ನಿಮ್ಮ ರಾಶಿಯವರಿಗೆ ಸಲಹೆಯಾಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಖರ್ಚುಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಲು ಧ್ಯಾನ ಮಾಡಿ. ಗುರುಗಳಿಂದ ಕಲಿತ ಮಂತ್ರವನ್ನು ಪಠಿಸಿ ಅಥವಾ ಶಿವನನ್ನು ಪೂಜಿಸಿ. ಇದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ. ಧನ್ಯವಾದ.